ಕರ್ಕಾಟಕ ಲಗ್ನದವ್ರಿಗೆ ಮಿಥುನದೇನು ತೊಂದರೆ ಇಲ್ಲ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಕ್ಕೆ ಒಳಗಾಗ್ಬಿಡ್ತಾರೆ. ಫೈಟಿಂಗ್ ಒಂಥರ ಏನೋ ಕೋಪ, ಯಾರ ಮೇಲೂ ಕೋಪ ತಾಪಗಳು ಬರ್ತಕ್ಕಂಥದ್ದು. ಹಾಗೆ ಸಿಂಹ ಲಗ್ನದವರಂತೂ 5 ಮುಖದ ಹಾಕಲೇಬಾರ್ದು. ವ್ಯಾಜ್ಯಕ್ಕೆ ಹೋಗ್ತಕ್ಕಂಥದ್ದು, ಏನಕ್ಕಾರು ಸಿಗಾಕೊಳ್ತಕ್ಕಂಥದ್ದು, ಅಪವಾದಗಳು ಬರ್ತಕ್ಕಂಥದ್ದು ಸಿಂಹ ಲಗ್ನದವರು. ಯಾಕಂದರೆ ಗ್ರಹಗಳ ಮೇಲೆ ರುದ್ರಾಕ್ಷಿ ಕೊಡ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಗ್ರಹಗಳ ಮೇಲೆ ರುದ್ರಾಕ್ಷಿ ಕೊಟ್ಟಾಗ ಅದನ್ನು ಉಪಯೋಗಿಸೋದು ಒಳ್ಳೆಯದಲ್ಲ. ಇನ್ನು ಕನ್ಯಾ ಲಗ್ನದವ್ರು ತೊಂದರೆ ಇಲ್ಲ. ಇನ್ನು ತುಲಾ ಲಗ್ನದವ್ರಿಗೆ ವ್ಯಾಜ್ಯಕ್ಕೆ ಒಳಗಾಗ್ತಾರೆ, ಸಿಟ್ಟು ಬರ್ತದೆ, ದಾಂಪತ್ಯ ಜೀವನದಲ್ಲಿ ವಿರಸ ತುಲಾ ಲಗ್ನದವ್ರಿಗೆ. ಇನ್ನು ವೃಶ್ಚಿಕ ಲಗ್ನದವ್ರಿಗೆ ಉತ್ತಮವಾಗಿರತಕ್ಕಂಥದ್ದು, ಏನು ತೊಂದರೆ ಇಲ್ಲ. ಧನುರ್ ಲಗ್ನದವ್ರಿಗೂ ಒಳ್ಳೆಯದು. ಮಕರ ಲಗ್ನದವ್ರಿಗೆ ವ್ಯಯ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಮಕರ ಲಗ್ನದವ್ರು ಏನಾದ್ರು 5 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಅವ್ರಿಗೆ ದುಡ್ಡೇ ಬರೋದಿಲ್ಲ. ಆಧ್ಯಾತ್ಮಿಕಕ್ಕೆ ಹೋಗಿ ಎಲ್ಲರೂ ರುದ್ರಾಕ್ಷಿ ಹಾಕ್ಕೊಂಡು, ಯಾವುದೇ ಲಗ್ನದವ್ರು ರುದ್ರಾಕ್ಷಿ ಹಾಕ್ಕೊಂಡು ಆಧ್ಯಾತ್ಮಿಕ ಬಂದಿಲ್ಲಿದ್ದರೆ ಏನಾಗಲ್ಲ. ವ್ಯವಹಾರಿಕ ರುದ್ರಾಕ್ಷಿ ಹಾಕ್ಕೊಂಡು ವ್ಯವಹಾರಿಕವಾಗಿ ಹೋಗ್ತೀನಿ ಅಂತಂದರೆ ಅಲ್ಲಿ ಮನೇಲಿರೋರೆಲ್ಲ ಹುಷಾರಾಗಿರಿ. ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳು ಏನಾದ್ರು ರುದ್ರಾಕ್ಷಿ ಹಾಕೊಂಡಿದ್ರೆ ಅದಕ್ಕೆ ರುದ್ರಾಕ್ಷಿ ಹಾಕೋಬೋದಾ, ಹುಷಾರಾ, ಇದೇ ಕಾರಣಕ್ಕೆ ಹೇಳ್ತಾ ಇರೋದು. ರುದ್ರಾಕ್ಷಿ ಹಾಕ್ಕೊಂಡು ನಾವು ನಾನ್ ವೆಜ್ ತಿನ್ಬೋದಾ ತಿನ್ನಬಾರ್ದಾ ಅದನ್ನು ತಲೆಯಿಂದ ತೆಗೆದಾಕ್ರಿ. ಮೊದಲು ನಮಗೆ ಬೇಕಾಗಿರ್ತಕ್ಕಂಥ ಮೊದಲ ವಿಚಾರ ಏನು ಅಂತಂದರೆ, ಯಾವ್ಯಾವ ಲಗ್ನದವರು ರುದ್ರಾಕ್ಷಿ ಹಾಕಬಾರ್ದು, ಎಸ್ಪೆಷಲಿ 5 ಮುಖದ ನಾನು ಮಾತಾಡ್ತಾ ಇರೋದು, ಎಲ್ಲನೂ ಅಲ್ಲ. ಇನ್ನು ಕುಂಭ ಲಗ್ನದವ್ರು ಹಾಕೋಬೋದು, ತೊಂದರೆ ಇಲ್ಲ. ಇನ್ನು ಮೀನ ಲಗ್ನದವರು 5 ಮುಖದ ಹಾಕೋಬೋದು. ನಾನು 5 ಮುಖದ ಮಾತ್ರ ಮಾತಾಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಮುಖ ಅಂತಂದರೆ ಅದನ್ನ ಇನ್ನೂ ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಬೇಕು. ಕೆಲವರು ಏನು ಅನ್ಕೋತಾರೆ, ರುದ್ರಾಕ್ಷಿ ಅಂದ್ರೇನೆ ಒಳ್ಳೇದು, ಸೊ ಹಾಕೊಂಡ್ರೆ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅಲ್ಲಿ ಯಾರೋ ಅಲ್ಲಿ ಈಶಾ ಫೌಂಡೇಶನ್ ಅಂತ ಯಾರೋ ಇದ್ದವರು ಎಲ್ಲ ಕಳಿಸ್ತೀವಿ ಅಂತ ಫ್ರೀಯಾಗಿ ಕಳಿಸೋರು ಸಿಗುತ್ತೆ ಅಂತ 5 ಮುಖದ ಯಥೇಚ್ಛವಾಗಿ ಸಿಗುತ್ತೆ. ಸುಮ್ಮನೆ ಹಾಕೊಂಡ್ಬಿಡ್ತಾರೆ. ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಆಧ್ಯಾತ್ಮಿಕ ಧ್ಯಾನ ಚಿಂತನೆಯಲ್ಲಿ ಹಾಕ್ಕೊಳ್ಳಿ. ಆದರೆ ನಾವು ಈ ಒಂದು ವ್ಯವಹಾರಿಕವಾಗಿ ಹೋಗಬೇಕು. ಮಟೀರಿಯಲ್ ಅಂತ ನಾವು ಹೇಳ್ತೀವಿ. ಮಟೀರಿಯಲ್ಗೆ ಹೋದರೆ ನಿಮ್ಮ ಲಗ್ನಾನುಸಾರ ನಾವು ನೋಡಿಬಿಟ್ಟು ಅದು ಸೂಟ್ ಆಗುತ್ತೋ ಇಲ್ವೋ ಹಾಕ್ಕೋಬೇಕು. ಇಲ್ಲ ಅಂದರೆ ಎಲ್ಲ ನೆಗೆಟಿವ್. ಮೇಷ ಲಗ್ನಕ್ಕೆ ನೆಗೆಟಿವು, ವೃಷಭ ಲಗ್ನಕ್ಕೆ ನೆಗೆಟಿವು, ಕರ್ಕಾಟಕ ಲಗ್ನಕ್ಕೆ ನೆಗೆಟಿವು, ಸಿಂಹ ಲಗ್ನಕ್ಕೆ ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗೆ ಕೆಲವಾರು ನೆಗೆಟಿವ್ ಹೇಳಿದ್ನಲ್ಲ, ಅದೆಲ್ಲ ಇರ್ತಕ್ಕಂಥದ್ದು. ಸೊ ರುದ್ರಾಕ್ಷಿನ ನೋಡಿ ಧರಿಸ್ಕೊಳ್ಳಿ. 5 ಮುಖದ ಸುಮ್ಮನೆ ನಾವು ಯಾವುದೇ ರುದ್ರಾಕ್ಷಿ 5 ಮುಖದ ಹಾಕೊಂಡಿದ್ದೀವಿ, ಏನೋ ಕೆಲಸ ನಡೀತದೆ, ಏನು ನಡೀತಲ್ಲ. ಆಧ್ಯಾತ್ಮಿಕ ಚಿಂತನೆಗೆ ಹೋಗಿರ್ಬೋದು, ಲಗ್ನಕ್ಕೆ ನೆಗೆಟಿವ್ ಇರ್ಬೋದು. ಹಾಗೆ ನಾನ್ ವೆಜ್ ತಿನ್ನೋರು ಹತ್ತಿನ ಅದಕ್ಕೆಲ್ಲ ಏನು ಇಂಪಾರ್ಟೆನ್ಸ್ ಇಲ್ಲ, ನಿಮ್ಮ ಲಗ್ನದ ಮೇಲೆ ಇಂಪಾರ್ಟೆನ್ಸು. ರುದ್ರಾಕ್ಷಿ ಹಾಕ್ಕೊಂಡು ನಮಗೆ ವ್ಯವಹಾರದ ಚಿಂತನೆ ಬಂದಾಗ ಯಾವ ಮುಖ ಹಾಕ್ಕೊಂಡಿದ್ದೀರಾ ಅಂತ ನೋಡಿಕೊಂಡು ನಿರ್ಣಯ ಮಾಡಬೇಕಾಗತ್ತೆ. ಅದಕ್ಕೆ ವಿಶ್ಲೇಷಣೆ ಮಾಡಿ ಆ ಜಾತಕದಲ್ಲಿ ದಶಾ ನೋಡಿ, ಭುಕ್ತಿ ನೋಡಿ, ಅಂತರ್ಭುಕ್ತಿ ನೋಡಿ, ಅದರಲ್ಲಿ ನಕ್ಷತ್ರ ಮತ್ತು ಉಪನಕ್ಷತ್ರಗಳನ್ನು ನೋಡಿ ವಿಶೇಷವಾಗಿ ಇಂಥದ್ದು ಹಾಕ್ಕೊಂಡ್ರೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಬರ್ತಕ್ಕಂಥದ್ದೇ ರುದ್ರಾಕ್ಷಿ.